ಎಲ್ಲರೂ ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮೆಲ್ಲ ಬಿಜೆಪಿಯ ಶಾಸಕರು, ಪಕ್ಷದೆಲ್ಲ ಹಿರಿಯ ಕಾರ್ಯಕರ್ತರು ಇವತ್ತು ಬೀದರ್, ಗುಲ್ಬರ್ಗ, ನಾಳೆ ಯಾದಗಿರಿ, ರಾಯಚೂರು ಜಿಲ್ಲೆಗಳ ಪ್ರವಾಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕಳೆದ ಕೆಲವು ತಿಂಗಳುಗಳಿಂದ ಮಳೆ ಹೆಚ್ಚಾಗಿರುವಂಥದ್ದು, ಅತಿವೃಷ್ಟಿಯ ಪರಿಣಾಮವಾಗಿ ಈ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. 70-80% ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಗಾಯದ ಮೇಲೆ ಬರೆ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ 2 ಲಕ್ಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ಹೊರ ಹರಿವೇನಾಗಿದ್ದಾವೆ. ಇದರ ಪರಿಣಾಮ ಇವತ್ತು ಆ ನದಿ ತೀರದೆಲ್ಲ ಬಡವರು ಕೂಡ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ನಾವು ಖುದ್ದಾಗಿ ಭೇಟಿ ನೀಡಬೇಕು, ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು, ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ತಾವು ನೋಡ್ತಾ ಇದ್ದೀರಿ, ಉಸ್ತುವಾರಿ ಸಚಿವರುಗಳು ನಾಮಕಾವಾಸ್ತೆ ಆಗಿದ್ದಾರೆ. ಉಸ್ತುವಾರಿ ಸಚಿವರುಗಳು ಅಂತ ಅನ್ನಿಸ್ಕೊಂಡವರು ಎಲ್ಲಿ ರೈತರ ಸಮಸ್ಯೆ ಇದೆ ಅಲ್ಲಿ ಹೋಗಿ ಪ್ರವಾಸ ಮಾಡಿ ಅವ್ರ ಸಮಸ್ಯೆ ಕೇಳುವಂಥದ್ದು ಯಾವ ಪರಿಪಾಠವು ಎಲ್ಲವೂ ಕೂಡ ಈ ಸರ್ಕಾರದಲ್ಲಿ ಮರ್ತೋಗ್ಬಿಟ್ಟಿದೆ. ಕೃಷಿ ಸಚಿವರು ಪತ್ತೆ ಇಲ್ಲ, ರೆವಿನ್ಯೂ ಮಿನಿಸ್ಟ್ರು ಪತ್ತೆ ಇಲ್ಲ. ಅಂದರೆ ಎಲ್ಲರೂ ಬೆಂಗಳೂರಿಗೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದು. ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಾದರೂ ಕೂಡ ಮಾನವೀಯತೆಯಿಂದ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾಗ್ತದೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ NDRF ನಾರ್ಮ್ಸ್ಗೆ ಕಾಯ್ದೇನೆ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ ಪರಿಹಾರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಕಣ್ಮುಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರವನ್ನು ದೂರದೇನೆ ಕಾಯ್ದೇನೆ ತತ್ಕ್ಷಣ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು, ಪರಿಹಾರವನ್ನು ನೀಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಸಿದ್ದರಾಮಯ್ಯನವರು ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ ಕೆಲವರು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಅವರು ಜಾತಿ ಹೊಡೆಯೋದೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ, ಅವ್ರಿಗೆ ಅದೇ ಮುಖ್ಯ ಆಗಿದೆ. ಇವತ್ತು ಗಡಿಬಿಡಿಯಲ್ಲಿ ಜಾತಿ ಜನಗಣತಿ, ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆಯೋ ಇಲ್ವೋ, ಇದು ಯಾವುದೂ ಕೂಡ ವಿವೇಚನೆನ ಬೆಳೆಸ್ದೇ ಸಮಾಜನ ಹೊಡೆಯುವಂಥ ಕೆಲಸ ನೋಡಿ. ಇವತ್ತು ಜಾತಿ ಜನಗಣತಿ ಈ ರಾಜ್ಯದ, ಈ ದೇಶದ ಪ್ರತಿಯೊಂದು ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ನಮ್ದು ಏನೂ ಭಿನ್ನಾಭಿಪ್ರಾಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ, ಇನ್ಫ್ಯಾಕ್ಟ್ ನರೇಂದ್ರ ಮೋದಿಜಿಯವರೇ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ತೀರ್ಮಾನ ಈಗಾಗಲೇ ಮಾಡಾಗಿದೆ. ಇದ್ರ ಮಧ್ಯೆ ಸಿದ್ದರಾಮಯ್ಯನವ್ರಿಗೆ ಅವಶ್ಯಕತೆ ಏನಿತ್ತು? ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ. ಈ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ, ಅದು ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಎಲ್ಲ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ. ಅವರೆಲ್ಲ ಯಾವಾಗಾದರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ. ಸಮಸ್ಯೆ ಬೇಕಾಗಿಲ್ಲ ಅವರಿಗೆ. ಇವತ್ತು ಸಂಕಷ್ಟದಲ್ಲಿ ರೈತರು, ಸಾಮಾನ್ಯ ಜನರಿದ್ದಾರೆ, ಬಡವರಿದ್ದಾರೆ, ಅವರೆಲ್ಲರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ. ನಾನು ನೋಡ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ. ಮತ್ತಿನ್ನು ಅಧಿಕಾರ ಯಾಕೆ ಬೇಕು ಇವರಿಗೆ? ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು? ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ, ಯಾರ್ಯಾರಿಗೆ ತೊಂದರೆಗಳಾಗಿದೆ, ಇದನ್ನೆಲ್ಲನೂ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೀವಿ. ಸರ್, ತಾವುಗಳು ಭೇಟಿ ಇವತ್ತು ಕೊಡ್ತಾ ಇದ್ದೀರಿ ಸರ್, ಬೀದರ್ ಮತ್ತು ಕಲಬುರಗಿ ಕೊಡ್ತಾ ಇದ್ದೀರಿ, ನಂತರ ಬೇರೆ ಕಡೆ ಎಲ್ಲ ಹೋಗ್ತಿದ್ದೀರಿ ಸರ್. ನಾಳೆಗೆ CM ಕಲಬುರಗಿ ಇದು ವೈಮಾನಿಕ ಸಮೀಕ್ಷೆಗೆ ಬರ್ತಿದ್ದಾರೆ ಸರ್. ಏನು ಹೇಳ್ತೀರಿ ಸರ್? ಇಷ್ಟೆಲ್ಲ ಅವಾಂತರಗಳಾದ್ಮ್ಯಾಗ ತಾವುಗಳು ಎಚ್ಚರಿಸಿದ ಮ್ಯಾಗ ಇವತ್ತು CM ಅವರು ಸರ್ಕಾರ ಮೊದಲು ದಿನ ಇಲ್ಲಿರಬೇಕಾಗಿತ್ತು. 2 ತಿಂಗಳಿಂದ ಸಮಸ್ಯೆಗಳಿದೆ ಇಲ್ಲಿ. ಒಂದು ದಿವಸನೂ ಬರದೆ ಮಂತ್ರಿಗಳು ಅದಕ್ಕೆ ಪರಿಹಾರ ಕೊಡದೆ ವೈಮಾನಿಕ ಮೇಲೇನೇ ನೋಡ್ಕೊಂಡು ಹೋಗ್ತೀವಿ ಅಂತಂದರೆ ಮೇಲೆಯಿಂದ ಏನು ಪಾಕೆಟ್ ಬೀಸಾಕ್ತಾರೆ, ತಳಗಡೆ ಸಮಸ್ಯೆ ಇರೋದು ಜಲಗಳಿದು ನೆಲದಲ್ಲಿ ಬರಬೇಕು, ವೈಮಾನಿಕ ಅಲ್ಲ.
ಸಮಸ್ಯೆ ಪರಿಹಾರ ಮಾಡಬೇಕಂದ್ರೆ ಇಲ್ಲಿ ಬರಬೇಕು. ಆದ್ದರಿಂದ ನಾವು ಅವರಿಗೆ ಏನು ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ, ಬಡ ಜನರ ಬಗ್ಗೆ ಕಾಳಜಿ ಇಲ್ಲ. ಇಂಥ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ. ಸರ್ಕಾರ ಪರಿಹಾರನೇ ಕೊಟ್ಟಿಲ್ಲ ಸರ್, ಇನ್ನೂವರೆಗೂ ಪಾಪ ಪರಿಹಾರ ಸಿಗಲ್ಲ. ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ಮಾನ್ಯ ಅಧ್ಯಕ್ಷರು, ನಾವು ಎಲ್ಲ ಈ ವರದಿ ಮಾಡಿ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನ ಕೆಲಸವನ್ನು ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.